ಈ ಭಾಗದಲ್ಲಿ ನಾನು ವೈದ್ಯಕೀಯ ಶಿಕ್ಷಣ, ವೈದ್ಯರು ಹಾಗೆಯೇ ಆಸ್ಪತ್ರೆಗಳ ಬಗ್ಗೆ ಮಾತಾಡೋಣ. 1995ರಲ್ಲಿ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಿಂದ MBBS ಗ್ರಾಜುಯೇಷನ್ ಆಯ್ತು. ಆಗಿನ ಸಮಯದಲ್ಲಿ ನೀವು ಜ್ಞಾಪಿಸ್ಕೊಂಡ್ರಿ ಅಂತಂದ್ರೆ ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಆಗ್ಲಿ, ವಿಕ್ಟೋರಿಯಾ ಹಾಸ್ಪಿಟಲ್ ಆಗ್ಲಿ, ಮಿಂಟೋ, ಆ ಕಡೆ ಜಯದೇವ ಆಸ್ಪತ್ರೆ ಇತ್ತು, ಇನ್ನು ಮತ್ತೆ ಕಿದ್ವಾಯಿ ಮತ್ತೆ ನಿಮ್ಹ್ಯಾನ್ಸ್ ಅಂತ ಬಿಟ್ಟು ಇವು ಬಹಳ ಪ್ರತಿಷ್ಠಿತ ಆಸ್ಪತ್ರೆಗಳಿದ್ವು ಆಗಿನ ಸಮಯದಲ್ಲಿ. ಹಾಗೆಯೇ ಅಲ್ಲಿ ತರಬೇತಿ ನಮಗೆ ಸಿಗ್ತಿರ್ಬೇಕಾದ್ರೆ ಪ್ಲಸ್ ಆಗಿನ ಕಾಲದ ಗಣ್ಯ ವ್ಯಕ್ತಿಗಳು ಅಂತ ಬಿಟ್ಟು ಹೇಳ್ತೀವಲ್ಲ, ಏನು VIP ಎಲ್ಲರೂ ಬೆಂಗಳೂರು ಇಲ್ಲ ಬೌರಿಂಗ್ ಅಲ್ಲಿ ಅಡ್ಮಿಟ್ ಆಗ್ತಾ ಇದ್ರು ಅಥವಾ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಆಗ್ತಿದ್ರು. ಸೊ ಒಂದ್ ರೀತಿನಲ್ಲಿ ನಮ್ಮ ತರಬೇತಿನೂ ಏನು ಸಂಪೂರ್ಣವಾಗಿರ್ತಿತ್ತು. ಇನ್ನೊಂದು ಕಡೆ ನೀವು ಯೋಚನೆ ಮಾಡಿದ್ರಿ ಅಂತಂದ್ರೆ ಆಗಿನ ಕಾಲದಲ್ಲಿ ನಾನು ಹಾಗೇನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಆಗಿನ ಕಾಲದಲ್ಲಿ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬಿಟ್ಟು ಹೇಳ್ತೀವಿ ಅಂದ್ರೆ 1990-95ರಲ್ಲಿ ಅಥವಾ 2000ವರೆಗೂ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದಿದ್ದು 62 ವರ್ಷ ಇತ್ತು. ಈಗ 69ಕ್ಕೆ ಬಂದಿದೆ. ಮಧ್ಯದಲ್ಲಿ 72 ತನಕ ಹೋಗಿತ್ತು, ಇವಾಗ 69ಕ್ಕೆ ಬಂದಿದೆ. ಸೊ ಆಗಿನ ಕಾಲದ ವ್ಯವಸ್ಥೆನಲ್ಲಿ ಆವರೇಜ್ ಲೈಫ್ ಸ್ಪ್ಯಾನ್ 62 ವರ್ಷ ಇದ್ದು ಹೆಚ್ಚು ಕಮ್ಮಿ ಖರ್ಚಿನ ಲೆಕ್ಕ ಹಾಕೋದು ಅಂದ್ರೆ ಆರೋಗ್ಯ ವ್ಯವಸ್ಥೆಯ ಖರ್ಚಿನ ಲೆಕ್ಕ ಹಾಕ್ತು ಅಂತಂದ್ರೆ ಪ್ರತಿಯೊಬ್ಬರಿಗೆ 800 ರೂಪಾಯಿ ಅಂತ ಬಿಟ್ಟು ದತ್ತಾಂಶ ತೋರಿಸುತ್ತೆ. ಬಟ್ ಎಷ್ಟು ಮಟ್ಟಿಗೆ ಜಾಸ್ತಿನೋ ಕಮ್ಮಿ, ಬಟ್ ಆದ್ರೂ ಕಂಪ್ಯಾರಿಟಿವ್ಲಿ ಕಮ್ಮಿ ಇತ್ತು. ಈಗಿನ ಕಾಲದಲ್ಲಿ ನೋಡೋಣಂತೆ, ಇವಾಗ ನಾನು ಏನು 2 ಅಪಘಾತಗಳದ ಒಂದು ಉದಾಹರಣೆ ನಿಮಗೆ ಕೊಟ್ಟೆ. ಇವಾಗ ಅವೆರಡನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ವಿ ಅಂತಂದ್ರೆ ಇವಾಗ್ಲೂ ಜನ ಬೆಂಗಳೂರಿಗೆ ಬರಬೇಕು, ಆದ್ರೆ ಏನು ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಇತ್ತು, ಆಸ್ಪತ್ರೆಗಳು ಅಂತ ಇತ್ತಲ್ಲ, ಅವುಗಳಕ್ಕಿಂತ ಹೆಚ್ಚಾಗಿ ಖಾಸಗಿ ಆಸ್ಪತ್ರೆಗಳೇ ಹೆಚ್ಚು ಜಾಸ್ತಿ ಆಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ನಾವು ತರಬೇತಿ ತಗೋತಿರ್ಬೇಕಾದ್ರೆ ಒಂದು ಹರ್ನಿಯಾ ಸರ್ಜರಿ ಇದ್ದಿದ್ದು ನಮ್ಮ ಪ್ರೊಫೆಸರ್ಗಳು, ಅಸಿಸ್ಟೆಂಟ್ ಪ್ರೊಫೆಸರ್ಗಳೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ರು. ಇವಾಗ ಅದೇ ಸಿಂಪಲ್ ಹರ್ನಿಯಾ ಸರ್ಜರಿ ಇದ್ದಿದ್ದು 2-4 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಖರ್ಚು ಜಾಸ್ತಿ ಆಗಿದೆ ಒಂದು ಸಿಂಪಲ್ ಸರ್ಜರಿಗೂ. ಅದಕ್ಕೆ ಜೊತೆಗೇನೆ ಖರ್ಚು ಪ್ಲಸ್ ಟೆಸ್ಟ್ಗಳು ಇಷ್ಟೆಲ್ಲ ಮಾಡಿದ್ರು ಎಷ್ಟು ಲಾಭ ಪಡೆದಿದ್ದೀವಿ ನಾವು ಒಟ್ಟು ಓವರ್ ಆಲ್ ಜನತೆನಲ್ಲಿ ಅಂದ್ರೆ ಆವರೇಜ್ ಲೈಫ್ ಸ್ಪ್ಯಾನ್ ಅಲ್ಲಿ ಇದ್ದಿದ್ದು 68ರಿಂದ ಇವಾಗ 69 ವರ್ಷದವರೆಗೂ ತಗೊಂಬಂದಿವಿ. ಅಂದ್ರೆ ಕನಿಷ್ಠ ಒಂದು 6-7 ವರ್ಷ ಹೆಚ್ಚು ಬದುಕೋದಕ್ಕೆ ಎಷ್ಟು ಪಟ್ಟು ಖರ್ಚು ಒಬ್ರಿಗೆ ಅಂತ ಅದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎರಡನೇ ವಿಷಯ ಏನು ಅಂತಂದ್ರೆ 25-30 ವರ್ಷದ ಕೆಳಗಡೆ ಏನು ವ್ಯವಸ್ಥೆ ಇತ್ತು, ಇವಾಗ್ಲೂ ಅದೇ ಒಂದು ಒಳ್ಳೆ ಚಿಕಿತ್ಸೆ ಸಿಗಬೇಕು ಅಂತಂದ್ರೆ ಎಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತಂದ್ರೆ ಯಾವ ಅಭಿವೃದ್ಧಿ ನಾವು ಮಾಡಿದೀವಿ ಆರೋಗ್ಯ ವ್ಯವಸ್ಥೆನಲ್ಲಿ. ಆಸ್ಪತ್ರೆಗಳು ತೆಗೆಯೋದು ಒಂದು ಕಡೆ ಆಯ್ತು ಅಂತಂದ್ರೆ ಆ ಗುಣಮಟ್ಟ ಕಾಯ್ದುಕೊಳ್ಳೋದೇನಿದೆಲ್ಲ ಅದು ಬಹಳ ಮುಖ್ಯವಾದದ್ದು. ಸೊ ಹಾಗೆಯೇ ವೈದ್ಯಕೀಯ ಕಾಲೇಜುಗಳು ಜಾಸ್ತಿ ಆಗಿದ್ದಾವೆ, ಆರೋಗ್ಯ ಸಂಸ್ಥೆಗಳಾಗ್ಲಿ ಅಥವಾ ಆಸ್ಪತ್ರೆಗಳಾಗ್ಲಿ ಬಹಳಷ್ಟು ಆಗಿದಾವೆ. ಇನ್ನು ಪ್ರೈವೇಟ್ ನರ್ಸಿಂಗ್ ಹೋಮ್, ಕ್ಲಿನಿಕ್ ಎಲ್ಲ ನಾವು ತಗೊಂಡ್ಬಿಟ್ವಿ ಅಂತಂದ್ರೆ ಅದ್ರದ್ದು ಲೆಕ್ಕನೇ ಸಿಗೋದಿಲ್ಲ. ಅಂದ್ರೆ ಸರ್ಕಾರದ ಹತ್ರ ಲೆಕ್ಕ ಇತ್ತು ಅಂತಂದ್ರೂ ಎಷ್ಟು ಮಟ್ಟಿಗೆ ಅವೆಲ್ಲ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಎಷ್ಟು ಅನ್ನೋದು ಗೊತ್ತಿಲ್ಲ. ಸೊ ಈ 30 ವರ್ಷದಲ್ಲಿ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ, ಇದೆಲ್ಲ ನಮ್ಮ ಆರೋಗ್ಯದ ವಿಷಯ. ನಾವು ಆರೋಗ್ಯದಿಂದಿದ್ದು ಖುಷಿಯಾಗಿದ್ವಿ ಅಂತಂದ್ರೆ ನಮ್ಮ ಉತ್ಪಾದನೆ ಆಗ್ಲಿ, ನಾವು ಕೆಲಸದಲ್ಲಿ ಹುಮ್ಮಸ್ಸಾಗ್ಲಿ ಅಥವಾ ಯಾವುದೇ ರೀತಿಯ ಒಂದು ಆರೋಗ್ಯದಿಂದ ಇರುವರುತ್ತೆ ಅಂದ್ರೆ ರೋಗ ಇಲ್ದಲೇನೆ ಆರೋಗ್ಯದಿಂದ ಇರೋದಕ್ಕೂ ಒಂದು ದಾರಿ ಸಿಗುತ್ತೆ. ಸೊ ಒಂದ್ ಕಡೆ ವ್ಯವಸ್ಥೆ ಬದಲಾವಣೆ ಆಯ್ತು, ಇನ್ನೊಂದು ಕಡೆ ಖಾಸಗೀಕರಣ ಆದ್ರೂ ಅದಕ್ಕೆ ತಕ್ಕನಂಗೆ ಬಡವರಿಗೆ ಇವಾಗ ಭಾರತದಲ್ಲಿದ್ದು ನೀವೇನೇ ನೋಡಿದ್ದೀರಾ, ಮಾಧ್ಯಮದಲ್ಲಿ ನೋಡಿದ್ದೀರಾ, 80% ಜನ ಇದ್ದಿದ್ದು ಇನ್ನು ಸರ್ಕಾರದ ಸಹಾಯದಿಂದ ಏನು ಊಟ ಮಾಡ್ತಾರೆ ಅಂದ್ರೆ ಅದು ರೇಷನ್ ಆಗ್ಲಿ ಯಾವ್ದಾದ್ರಾಗ್ಲಿ. ಹೀಗಿರುವಾಗ 80% ಜನಕ್ಕೆ ಇನ್ನೂ ಆರೋಗ್ಯ ವ್ಯವಸ್ಥೆನೂ ಸಿಗ್ತಿಲ್ಲ ಅಂತಂದ್ರೆ ಒಂದ್ ಕಡೆ ಅದು ಶೋಚನೀಯತೆ, ಇನ್ನು ಯೋಚನೆ ಮಾಡಬೇಕಾಗಿದ್ದ ವಿಷಯ. ಇದು ವ್ಯವಸ್ಥೆಗೆ ಬಂತು ಅಂತಂದ್ರೆ ನೆಕ್ಸ್ಟ್ ನಾನು ಶಿಕ್ಷಣಕ್ಕೆ ಬಂದಾಗ, ವೈದ್ಯಕೀಯ ಶಿಕ್ಷಣಕ್ಕೆ ಬಂದಾಗ ಯಾವ ರೀತಿ ತೊಂದರೆ ಆಗ್ತಿದೆ ಅಂತಂದ್ರೆ 1995 ಆಗ್ಲಿ 2000ವರೆಗಾಗ್ಲಿ ಯಾವಾಗ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದು ಎಲ್ಲಾ ರೀತಿಯ ಜನರು ಬರ್ತಿದ್ರು, ನಾವು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗಿದ್ದು ಅವರು ಸ್ಪಂದಿಸ್ತಿದಾರೋ ಇಲ್ವೋ
ಹಾಗೆಯೇ ಅವ್ರ ಜೊತೆ ನಾವು ನಮ್ಮ ಒಂದು ಸಂವೇದನಾಶೀಲತೆ ಇರ್ಬೋದು ಅಥವಾ ಅನುಕಂಪ ಇರ್ಬೋದು, ಕಲಿಕೆಯ ಒಂದು ಭಾಗ ಏನಿದೆಯಲ್ಲ, ಇದೆಲ್ಲದನ್ನು ಒಂದು ಹಂತದಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಏನಾಗಿದೆ, ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಂಚಿನ ತರಹ ರೋಗಿಗಳ ಜೊತೆ ಅನುಬಂಧ ಆಗ್ಲಿ ಅಥವಾ ಒಡನಾಟ ಏನಿದೆ ಅಂದ್ರೆ ಅವರಿಗೆ ಒಂದು ಚಿಕಿತ್ಸೆ ಕೊಟ್ಟು ಅವರು ಗುಣಮುಖರಾಗಿ ಹೋಗ್ತಾ ಇರೋದು, ಯಾವ್ಯಾವ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಅದೆಲ್ಲದನ್ನು ಒಂದು ಕಡೆ ತರಬೇತಿನಲ್ಲಿ ಈಗಿನ ಕಾಲದ ವೈದ್ಯರ ಮಕ್ಕಳಿಗೆ ಇದ್ದಿದ್ದು ಏನು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಿರೋ ಮಕ್ಕಳಿಗೆ ಅದು ಕಮ್ಮಿ ಆಗ್ತಾ ಇದೆ. ಇನ್ನು ಪ್ರೈವೇಟ್ ಕಾಲೇಜಿನ ನಾನು ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ, ಬಿಕಾಸ್ ಪ್ರೈವೇಟ್ ಕಾಲೇಜ್ ಯಾವ ರೀತಿ ನಡೆಯುತ್ತೆ ಅಂತ ಬಿಟ್ಟು ತಮಗೆಲ್ರಿಗೂ ಗೊತ್ತಿದೆ. ತರಬೇತಿಯಲ್ಲೂ ತೊಂದರೆ ಇದೆ. ಬರೀ ಪದವಿ ತಗೊಳ್ಳೋದು ದೊಡ್ಡದಲ್ಲ, ತರಬೇತಿ ಯಾವ ಮಟ್ಟದಲ್ಲಿ ಸಿಗ್ತಿದೆ ಅನ್ನೋದು ನೋಡ್ಬೇಕಾಗುತ್ತೆ. ಸೊ ಈ ಕಳೆದ 25-30 ವರ್ಷ ಅಷ್ಟೇನೆ ನಾವು ಗಮನದಲ್ಲಿ ತಗೊಂಡ್ವಿ ಅಂತಂದ್ರೆ ಅದಕ್ಕೂ ಏಟು ಬೀಳ್ತಾ ಇದೆ. ಸೊ ಇದೇ ಮಕ್ಕಳಲ್ವಾ ನಾಳೆ ಇದ್ದಿದ್ದು ಏನೋ ಸ್ನಾತಕೋತ್ತರ ಪದವಿಗೆ ಹೋಗ್ತಾರೆ ಅಂದ್ರೆ PG ಮಾಡ್ತಾರೆ. PG ಮಾಡಿಬಿಟ್ಟು ಸರ್ಜರಿ ಮಾಡೋದಷ್ಟೇ ಕಲಿಯೋದು ದೊಡ್ಡದಲ್ಲ. ಸರ್ಜರಿಗಿಂತ ಮುಂಚೆ ರೋಗಿಗಳನ್ನ ಯಾವ ರೀತಿ ನಾವು ಇವ್ಯಾಲ್ಯುವೇಟ್ ಮಾಡಬೇಕು, ಹೇಗೆ ಅವ್ರನ್ನ ಚಿಕಿತ್ಸೆ ಕೊಡಬೇಕು, ಅದಷ್ಟೇ ಅಲ್ಲದೇನೆ ಶಸ್ತ್ರಚಿಕಿತ್ಸೆ ಮಾಡೋದು ದೊಡ್ಡದಲ್ಲ. ಅದಾದ ಮೇಲೆ ಅವರು ಗುಣಮುಖರಾಗೋದಕ್ಕೆ ಏನು ಕಾಯ್ದು ನೋಡ್ಕೋಬೇಕಲ್ಲ, ಅದು ಬಹಳ ಮುಖ್ಯವಾದದ್ದು. ಸೊ ಎಲ್ಲೋ ಒಂದು ಕಡೆ ತರಬೇತಿಲೂ ಬಹಳ ಗುಣಮಟ್ಟ ಕಮ್ಮಿ ಆಗ್ತಾನೆ ಇದೆ. ಸೊ ಇಲ್ಲಿ ನಾವು ಕಾಲೇಜ್ಗಳಿಗಂತೂ ಬಹಳ ಏನು ಎಲ್ಲರೂ ಓಡಾಡ್ತೀವಿ, ಅಯ್ಯೋ ಟಾಪ್ ಕಾಲೇಜಿಗೆ ಹೋಗ್ಬೇಕು, ಬಟ್ ಹೆಸರಿಗಷ್ಟೇ ಟಾಪ್ ಕಾಲೇಜ್ ಇದ್ರೆ ಮುಖ್ಯ ಅಲ್ಲ. ಯಾವ ರೀತಿನಲ್ಲಿ ನಾವು ಈ ಕಾಲೇಜ್ಗಳಿಂದ ಒಂದು ದತ್ತಾಂಶ ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ತಯಾರಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಗೊತ್ತಾಗ್ತಿದೆ ಈ ಕಾಲೇಜ್ಗಳಲ್ಲಿ ಎಜುಕೇಶನಲ್ ಆಗಲಿ ಅಥವಾ ಔಟ್ಕಮ್ ಬೆನಿಫಿಟ್ಸ್ ಅಂತ ಬಿಟ್ಟು ಯಾವ ರೀತಿ ನಾವು ಕಾಯ್ದುಕೊತಾ ಇದ್ದೀವಿ, ಅದು ಸರ್ಕಾರ ಯೋಚನೆ ಮಾಡಬೇಕಾಗಿರೋದು. ಸೊ ಶಿಕ್ಷಣದ್ದಾಯ್ತು, ವ್ಯವಸ್ಥೆದಾಯ್ತು. ಇನ್ನು ನೆಕ್ಸ್ಟ್ ಬಹಳ ಮುಖ್ಯವಾದ ವಿಷಯಕ್ಕೆ ನಾನು ಬಂದೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದ್ದಿದ್ದು ಇಟ್ ವಾಸ್ ಒನ್ ಆಫ್ ದ ಟಾಪ್ ಕಾಲೇಜ್. ಅಲ್ಲಿ ಇವಾಗ ನಾನು ಓದಿದ್ದು MES ಕಾಲೇಜಲ್ಲಿ ಓದಿದೆ PUC, ಅದಾದಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಬಂದೆ. ಎರಡೂ ಕಾಲೇಜ್ ಇದ್ದಿದ್ದು ಇಡೀ ಕರ್ನಾಟಕದಲ್ಲಿದ್ದು ಒಂದು ಉನ್ನತ ಮಟ್ಟದಲ್ಲಿದ್ದ ಶಿಕ್ಷಣ ಸಂಸ್ಥೆಗಳು. ನನಗೆ ಇನ್ನೊಂದು ಅನುಭವ ಏನಾಯ್ತು, ಅಲ್ಲಿ ಹೆಚ್ಚಾಗಿ ಈ ಮೇಲ್ವರ್ಗದ ಮಕ್ಕಳು ಓದ್ತಾ ಇದ್ದಿದ್ದು ಶಿಕ್ಷಣ ಸಂಸ್ಥೆಗಳಿದು. ಇಲ್ಲಿ ಬರೋರೆಲ್ಲರೂ ಆಗಿನ ಕಾಲ ನಾವೆಲ್ಲ ಕುಡುಮಿಗಳು ಅಂತಿದ್ವಿ. ಅಂದ್ರೆ ಅವರು ಬರೀ ಪುಸ್ತಕ ಓದೋರು ಪುಸ್ತಕದ ಬದನೆಕಾಯಿ ಎಲ್ಲದೂ ಚೆನ್ನಾಗಿ ಓದ್ತಿತ್ತು. ಆದ್ರೆ ಇವಾಗ ನಮ್ಮ ಜೊತೆನೆ ಅವರು ಒಡನಾಟ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅನಿಸ್ತಿತ್ತು ಆತ್ಮೀಯತೆ ಆಗ್ಲಿ, ಅನುಕಂಪ ಆಗ್ಲಿ ಎಲ್ಲರಲ್ಲೂ ಇರ್ತಿರ್ಲಿಲ್ಲ. ಏನೋ ಒಂಥರ ಮಾರ್ಕ್ಸ್ ಬಂದ್ಬಿಡ್ತೋ ಅಥವಾ ರ್ಯಾಂಕ್ ಗಳಿಸ್ಬಿಟ್ವಿ ಅಂತಂದ್ರೆ ಆ ಅಹಂ ಅಂತೂ ಯಾವಾಗ್ಲೂ ಇದ್ದೇ ಇತ್ತು. ವೈದ್ಯಕೀಯ ಶಿಕ್ಷಣದಲ್ಲಿ ಅಹಂ ಆಗ್ಲಿ, ಮಾರ್ಕ್ಸ್ ಆಗ್ಲಿ ಯಾವುದೇ ಲಾಭಕ್ಕೂ ಬರೋದಿಲ್ಲ. ಇಟ್ ಈಸ್ ಜಸ್ಟ್ ಒನ್ ಆಫ್ ದ ವೇ ಟು ಗೆಟ್ ಇನ್ ಟು ದ ಎಜುಕೇಶನ್ ಸಿಸ್ಟಮ್. ಇವಾಗಿನ ಸಾಮಾಜಿಕ ಪರಿಸ್ಥಿತಿನಲ್ಲಿ ಇದೊಂದು ಬಹಳ ಚರ್ಚೆಗೆ ಬಂದಿರುವ ವಿಷಯ. ಅಂದ್ರೆ ಜನರಲ್ ಮೆರಿಟ್ ರಿಸರ್ವೇಶನ್, ಮೀಸಲಾತಿಯಿಂದ ಬಂದ್ರು ಅಂತಂದ್ರೆ ಅವರು ಸರಿಯಾದ ವೈದ್ಯರಲ್ಲ, ಜನರಲ್ ಮೆರಿಟ್ ಇಂದ ಬಂದ್ರೆ ಬಹಳ ಬುದ್ಧಿವಂತರು ಅಂತ ಬಿಟ್ಟು ಇದೊಂದು ತಪ್ಪು ಕಲ್ಪನೆ ಜನರಲ್ಲಿ ಇದ್ದಿದ್ದು ತುಂಬಿದೆ. ಇನ್ಫ್ಯಾಕ್ಟ್ ಆ ರೀತಿ ಯೋಚನೆ ಮಾಡೋರ್ ಬಗ್ಗೆನೆ ನೀವು ತಿಳಿದ್ರಿ ಅಂತಂದ್ರೆ ನಮ್ಮ ಈ ಭಾರತ ದೇಶದಲ್ಲಿ ಇಷ್ಟೊಂದು ಜನ ದೊಡ್ಡರಿದಾರ ಅನ್ಸುತ್ತೆ. ಬಿಕಾಸ್ ಯಾವುದೇ ಒಂದು ವಿದ್ಯಾರ್ಥಿ, ಅದು ಸಾಮಾನ್ಯ ವರ್ಗದಿಂದ ಆಗ್ಲಿ ಅಥವಾ ಮೀಸಲಾತಿಯಿಂದಲಾಗ್ಲಿ, ಯಾರೇ ಬಂದ್ರು ಆ ಶಿಕ್ಷಣ ಸಂಸ್ಥೆ ಸೇರ್ಕೊಂಡ್ರು ಅಂತಂದ್ರೆ, ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಸೇರಿಸ್ಕೊಂಡ್ರು ಅಂತಂದ್ರೆ ಎಲ್ಲರೂ ಒಂದೇ ರೀತಿನೇ ಔಟ್ಪುಟ್ ಪರೀಕ್ಷೆ ತಗೊಳ್ಳೋದು. ಆ ಪರೀಕ್ಷೆನಲ್ಲಿ ತೇರ್ಗಡೆ ಆದ್ಮೇಲೆನೆ ಅವರಿಗೆ ಸರ್ಟಿಫಿಕೇಟ್ ಸಿಗೋದು. ಆ ಸರ್ಟಿಫಿಕೇಟ್ ಸಿಕ್ಕದಾಗಿ ರಿಜಿಸ್ಟ್ರೇಷನ್ ಆದ್ಮೇಲೆನೆ ಅವರು ವೈದ್ಯರು ಅಂತ ಬಿಟ್ಟು ಪ್ರಾಕ್ಟೀಸ್ ಮಾಡಕ್ಕಾಗೋದು. ಸೊ ಹೀಗಿರ್ಬೇಕಾದ್ರೆ ಮೆಡಿಕಲ್ ಕಾಲೇಜಿಗೆ ಸೇರ್ ತಕ್ಷಣನೇ ಇವರು ದಡ್ರು ಅಂತ ಬಿಟ್ಟು ಹೇಳೋ ಒಂದು ಸಮಾಜ ನಾವು ನಿರ್ಮಾಣ ಮಾಡಿದೀವಲ್ಲ, ಇದನ್ನು ಎಲ್ಲೋ ನಮಗೆ ನಾವೇನೆ ನಾವು ತೊಂದರೆ ಮಾಡ್ಕೋತಿದ್ದೀವಿ ಅಂತ ಬಿಟ್ಟು ನನಗೆ ದೃಢವಾದ ನಂಬಿಕೆ. ಏನಕ್ಕೆ ಅಂದ್ರೆ ಒಬ್ಬ ವೈದ್ಯ ಬರೀ ಪುಸ್ತಕದ ಬದನೆಕಾಯಿ ಇದ್ರೆ ಸಾಲದು. ಆತ ರೋಗಿ ತನ್ನ ಹತ್ರ ಬಂದಾಗ ರೋಗಿ ಮಾತಾಡೋದನ್ನ ಕೇಳಬೇಕು. ಅವರ ಏನು ತೊಂದರೆಗಳಿದೆಯಲ್ಲ ಅದನ್ನ ಆಲಿಸೋ ಒಂದು ತಾಳ್ಮೆ ಇರಬೇಕು. ಈಗ ಎಷ್ಟು ಜನ ವೈದ್ಯರಿಗೆ ನೀವು ಇದನ್ನ ನೋಡ್ತಾ ಇದ್ದೀರ. ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಸಮಾಜದಲ್ಲಿದ್ದು, ಭಾರತದಲ್ಲಿದ್ದು ಇದೊಂಥರ ನಾವು ಒಪ್ಕೊಂಡು ಬಂದ್ಬಿಟ್ಟಿದೀವಿ. ಇವಾಗ ಏನ್ ನಡೀತಾ ಇದೆಯಲ್ಲ, ಯಾವ ರೀತಿ ಅದು ಜೀವನ ನಡೀತಿದೆಯಲ್ಲ, ಇದೇ
ಸ್ವರ್ಗ ಸುಖ ಇದೇ ಬಹಳ ಉತ್ತಮವಾದ ಸೇವೆ, ಇದನ್ನು ಬಿಟ್ರೆ ಬೇರೆ ಅಲ್ಲೂ ಯಾವ ರೀತಿ ಇನ್ನೊಂದು ರೀತಿನಲ್ಲಿ ಸೇವೆ ಸಿಗ್ತಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲೇ ಸಮಾಜ ಬರ್ತಾನೆ ಇದೆ. ಇದನ್ನ ನಾನು ನನ್ನ 2 ಉದಾಹರಣೆ, ರಸ್ತೆ ಅಪಘಾತದ 2 ಉದಾಹರಣೆಗೆ ನಾನು ಹೋಲಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಪಾಪ ಒಂದು ಸಂಸಾರ ಇದ್ದಿದ್ದು ಅಪಘಾತಕ್ಕೀಡಾಗಿ ಬಂದಾಗ ಅವರು ಆ ವೈದ್ಯರ ಮೇಲೆ ಕಂಪ್ಲೀಟ್ ಆಗಿ ನಂಬ್ತಾರೆ. ಈ ವ್ಯಕ್ತಿ ಅಥವಾ ಹೆಣ್ಣು ಗಂಡು ವೈದ್ಯರು ಅಥವಾ ವೈದ್ಯ ಏನಿದಾರಲ್ಲ, ಇವ್ರು ಮಾಡ್ತಿರೋದು ಸಂಪೂರ್ಣವಾಗಿ ನಾನು ಸರಿ ಇದೆ, ನಾನು ನಂಬಲೇಬೇಕು ಅಂದ್ಬಿಟ್ಟು ಅವ್ರು ನಂಬ್ತಾರೆ. ಬಟ್ ಈ ಕಡೆ ನಾವು ಶಿಕ್ಷಣ ಆಗ್ಲಿ, ಅವರ ತರಬೇತಿ ಗುಣಮಟ್ಟದ ಬಗ್ಗೆ ನಾವು ಯೋಚನೆ ಮಾಡಬೇಕು ಬಂದಾಗ ತುಂಬಾ ಕಮ್ಮಿ ಆಗ್ತಾನೆ ಇದೆ. ಅಂಡ್ ಇಟ್ ಈಸ್ ಆಕ್ಚುಲಿ ವೆರಿ ಕನ್ಸರ್ನಿಂಗ್. ಇದು ಲಾಂಗ್ ಟರ್ಮ್ ಅಲ್ಲಿ ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ ಇದು ದೇಶದ ಆರ್ಥಿಕ ಪರಿಸ್ಥಿತಿಗೂ ಎಡವಟ್ಟು ತರುತ್ತೆ, ಅಷ್ಟೇ ಅಲ್ಲದೆ ಸಾಮಾಜಿಕ ಪರಿಸ್ಥಿತಿಗೂ ಎಡವಟ್ಟು ತಗೊಂಡ್ಬರುತ್ತೆ. ಸೊ ಈ ಭಾಗದಲ್ಲಿ ನಿಮಗೆ ಬದಲಾವಣೆಗಳಾದಾಗ, ಖಾಸಗೀಕರಣ ಆದಾಗ, ತರಬೇತಿನಲ್ಲಿ ತೊಂದರೆ ಆದಾಗ, ಪ್ಲಸ್ ಮುಖ್ಯವಾಗಿ ಏನು ಮೇಲ್ವರ್ಗ ಮೀಸಲಾತಿ ಅಂತ ಬಿಟ್ಟು ಅನ್ನೋ ಒಂದು ದಡ್ಡತನದ ವಾದ ಏನಿದೆಲ್ಲ, ಅದು ನಿಂತಿದ್ದು ಇನ್ನೂ ನಾವು ಹೆಚ್ಚಾಗಿ ಚರ್ಚೆ ಮಾಡಬೇಕಾಗಿದೆ. ಇವಾಗ ನಿಮಗೆ ತಿಳಿದಿರೋ ಹಂಗೆ ಒಬ್ಬ ವಿದ್ಯಾರ್ಥಿ ಇದ್ದಿದ್ದು ವೈದ್ಯಕೀಯ ತರಬೇತಿಗೆ ಹೋಗ್ಬೇಕು ಅಂದಾಗ ಆತ 4 ಗೋಡೆ ಮಧ್ಯದಲ್ಲೇ ತರಬೇತಿ ತಗೋತಾನೆ. ಆತ ಆಗ್ಲಿ ಅಥವಾ ಆಕೆ ಆಗ್ಲಿ, ಅವರು ಜನರ ಜೊತೆ ಯಾವ ರೀತಿ ಮಾತಾಡ್ತಾರೆ, ಹೊಂದಾಣಿಕೆಯಿಂದ ಇರ್ತಾರೆ, ಅರ್ಥ ಮಾಡ್ಕೋತಾರೆ, ಯಾವ ತಾರತಮ್ಯ ಇಲ್ದಲೇ ಅವರು ನಡ್ಕೋತಾ ಇದಾರಲ್ಲ, ಅದು ಮುಖ್ಯ ಆಗುತ್ತೆ. ಒಬ್ಬ ವೈದ್ಯರಾಗಬೇಕು ಅಂತಂದ್ರೆ ಅದು ಬಹಳ ಮುಖ್ಯ. ಇಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ಲ. ಬಿಕಾಸ್ ಪುಸ್ತಕ ಈಗಿನ ಕಾಲದಲ್ಲಿ, ಅದು ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಿರುವ ಈ ಸಂದರ್ಭದಲ್ಲಿ ಪುಸ್ತಕದ ಬದನೆಕಾಯಿ ಯಾರು ಬೇಕಿದ್ರೂ ಕಲಿಬಹುದು. ಅದಿದು ಮನೇಲಿ ಕುತ್ಕೊಂಡು ಅಥವಾ ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿಬಹುದು. ಆದರೆ ಮಾನವೀಯತೆ ಅಥವಾ ಮಾನವನ ಒಂದು ಸಂಪರ್ಕ, ಆ ಒಂದು ಸ್ಪರ್ಶ ಏನಿದೆಲ್ಲ, ಅದು ಬರಬೇಕು ಅಂತಂದ್ರೆ ಆ ವ್ಯಕ್ತಿಗೆ, ಆ ವೈದ್ಯರಿಗೆ ಫಸ್ಟ್ ಮಾನವೀಯತೆ ಇರಬೇಕು. ಸೊ ಇದನ್ನ ನಾನು ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಭಾರತ ದೇಶದಷ್ಟು ಜಾತೀಯತೆ, ಧರ್ಮ ಹಾಗೂ ಅಸ್ಪೃಶ್ಯತೆ ಆಗ್ಲಿ, ಅದ್ಯಾವುದು ಈ ಎಲ್ಲ ಆಚರಣೆಯಿಂದ ತುಂಬಿರುವ ಒಂದು ದೇಶ ಇದು. ನಾನು ಎತ್ತಿ ಹಿಡಿದು ಹೇಳಲಿಲ್ಲ ಅಂತಂದ್ರೂ ನಮ್ಮ ಸಮಾಜದಲ್ಲಿ ವೈದ್ಯರಾಗ್ಲಿ ಆ ಒಂದು ಪ್ರೊಫೆಷನ್ ಬಿಟ್ಟು ಅಂತಂದ್ರೆ ಅವರ ಯಾವ ರೀತಿಯ ಅವರ ಸುತ್ತಮುತ್ತ ಮನೆಯ ವಾತಾವರಣ, ಅವರು ಬೆಳೆದು ಬಂದ ವಾತಾವರಣ ಇದೆಲ್ಲ, ಅದು ಬಹಳ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅವರಿಗೆ ಮುಂದಿನ ದಿನದಲ್ಲಿ ಯಾವ ರೀತಿಯ ವ್ಯಕ್ತಿಗಳಾಗ್ತಾರೆ ಅಂತ ಬಿಟ್ಟು. ಸೊ ಹೀಗಿರ್ಬೇಕಾದ್ರೆ ಅವರು ಎಷ್ಟೇ ಅಂಕ ಗಳಿಸಿ, ರ್ಯಾಂಕ್ ಗಳಿಸಿ ವೈದ್ಯರಾದ್ರು ಅಂತಂದ್ರೂ ಆ ಒಂದು ಬಿಹೇವಿಯರ್ ಇಂದ ಅವರು ಹೊರಗಡೆ ಬಂದಿಲ್ಲ ಅಂತಂದ್ರೆ, ಇವರೆಲ್ಲ ಮುಂದಿನ ದಿನದಲ್ಲಿ ಎಲ್ಲಾ ಜನರಿಗೂ ಒಂದೇ ಸಮಾನತೆಯಿಂದ ಚಿಕಿತ್ಸೆ ಯಾವ ರೀತಿ ಕೊಡ್ತಾರೆ, ಅನುಕಂಪ ಯಾವ ರೀತಿ ತೋರಿಸ್ತಾರೆ, ಸಹಾನುಭೂತಿ ಯಾವ ರೀತಿ ತೋರಿಸ್ತಾರೆ ಅನ್ನೋದು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಮೆರಿಟ್ಟು ಅಥವಾ ಜನರಲ್ ಮೆರಿಟ್ಟು, ಮೀಸಲಾತಿ ಅನ್ನೋದು, ಇದನ್ನ ನಾವು ಯಾರಿಗೂ ಒಂದು ಡಿಬೇಟಬಲ್ ಇಶ್ಯೂ ತರ ಮಾಡಬಾರ್ದು. ಬಿಕಾಸ್ ತರಬೇತಿ ಕೊಡೋ ಜವಾಬ್ದಾರಿ ಇದ್ದಿದ್ದು ಆಯಾ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ಕೊಡಬೇಕು. ಆ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಇದ್ದಿದ್ದು ತರಬೇತಿ ಸರಿ ಕೊಡ್ಲಿಲ್ಲ ಅಂತಂದ್ರೆ ಜವಾಬ್ದಾರಿ ಅಥವಾ ತಪ್ಪು ಅವ್ರ ಮೇಲೆ ಹಾಕೋ ಒಂದು ವಿಧಾನ ಆಗ್ಲಿ, ಒಂದು ವ್ಯವಸ್ಥೆನಾಗ್ಲಿ ನಿರ್ಮಾಣ ನಾವು ಮಾಡಬೇಕು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲರೂ ಒಂದೇ ರೀತಿ ಎಕ್ಸಾಮ್ ತಗೋತಾ ಇದ್ದಾರೆ, ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ, ಎಲ್ಲರೂ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಇದು ಅವರು ಪ್ರಾಕ್ಟೀಸಿಗೆ ಬಂದಾಗ ಏನಕ್ಕೆ ಬಹಳ ಮುಖ್ಯವಾಗುತ್ತೆ ಅಂತಂದ್ರೆ, ಭಾರತಾದ್ಯಂತ ನೀವೆಲ್ಲರೂ ಎಲ್ಲಾ ಕಡೆ ನೋಡಿದ್ರಿ ಅಂತಂದ್ರೆ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಈ ಜನರಲ್ ಮೆರಿಟೋ ಅಥವಾ ನಾನು ತೀರಾ ರ್ಯಾಂಕು ಮತ್ತೆ ಹೈ ಮಾರ್ಕ್ಸ್ ಅಲ್ಲಿ ಬಂದಿರೋನು, ಈ ರೀತಿ ವ್ಯಕ್ತಿಗಳು ಹೆಚ್ಚಾಗಿ ಹಳ್ಳಿಗಳಿಗಾಗ್ಲಿ ಅಥವಾ ಒಂದು ರೂರಲ್ ಏರಿಯಾದಲ್ಲಿ ಹೆಚ್ಚಾಗಿ ಕೆಲಸ ಮಾಡೋರಲ್ಲ ಇವರು. ಬಿಕಾಸ್ ಆ ಮನಸ್ಥಿತಿ ಏನಿರುತ್ತೆ ಅಂತಂದ್ರೆ,
they always want to be at the best place. They always want to show that they are one of the best. So ಅವರಿದ್ದಿದ್ದು ಆ ರೀತಿ ಜನ ಇದ್ದಿದ್ದು ನಿಮಗೆ ಹೆಚ್ಚಾಗಿ ನಗರದಲ್ಲಿ ಸಿಗ್ತಾರೆ. ಆದ್ರೆ ಆ ನಗರಗಳಲ್ಲಿ ಆ ರೀತಿ ವ್ಯಕ್ತಿಗಳಿದ್ದಾಗ, ಆ ರೀತಿ ವೈದ್ಯರಿದ್ದಾಗ ಎಲ್ಲಾ ಜನರಿಗೂ ಒಂದೇ ರೀತಿ ಸಮಾನವಾದ ಚಿಕಿತ್ಸೆ ಕೊಡ್ತಾ ಇದ್ದಾರ, ಅಥವಾ ಅವರ ಚಿಕಿತ್ಸೆನಲ್ಲಿ ಏನಾದ್ರೂ ಏರ್ಪೇರ್ ಇದೆಯಾ ಅಂತ ಬಿಟ್ಟು ನೋಡೋದು ಇದೆಲ್ಲ ಅದು ನಿಮ್ಮೆಲ್ಲರ ಕರ್ತವ್ಯ. ಸೊ ಇದು ಯಾವ ರೀತಿ ಆಗುತ್ತೆ ಅಂತಂದ್ರೆ, ಯಾವುದಾದ್ರೂ ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತೀವಿ, ಇಂಡಿಪೆಂಡೆಂಟ್ ಬಾಡಿ ಕ್ರಿಯೇಟ್ ಮಾಡಬೇಕು. ಎಲ್ಲಾ ವೈದ್ಯರು, ಇವಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಒಂದೇ ಇಟ್ಕೊಂಡು ನಾವು ನಂಬಿಕೊಂಡು ಈ ರೀತಿಯ ಒಂದು ಬದಲಾವಣೆ ತರೋದಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. ಅಂಡ್ ಎರಡನೇದೇನು ಅಂತಂದ್ರೆ, ಇವಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಆರ್ಗನೈಸೇಷನ್ ಇದೆ, ಹಲವಾರು ವೈದ್ಯರ ಅಸೋಸಿಯೇಷನ್ಗಳಿದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾನು ಇವ್ರನ್ನೆಲ್ಲರೂ ಹತ್ತಿರದಿಂದ ನೋಡಿದ್ದೀನಿ. ಈ ವೈದ್ಯರ ಅಕಾಡೆಮಿಕ್ ಅಚೀವ್ಮೆಂಟ್ಸ್ನೇ ಹೇಳ್ಕೊಳ್ಳುವಷ್ಟು ಇಲ್ಲದೆ ಇರುವಾಗ ಅವ್ರು ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅನ್ನೋದು ಮತ್ತೆ ನೀವು ಯೋಚನೆ ಮಾಡಬೇಕು, ರೈಟ್? ಸೊ ಎಲ್ಲೋ ಒಂದ್ ಕಡೆ ಬರೀ ಪ್ರತಿಷ್ಠೆ ಅಥವಾ ರಾಜಕೀಯ ಅಥವಾ ತಮ್ಮ ಹುದ್ದೆ, ಏನೋ ಪದವಿ ಹುದ್ದೆ ಅಂತೀವಲ್ಲ, ಅದಕ್ಕಷ್ಟೇನೆ ನಾವು ಸೀಮಿತ ಮಾಡಿಬಿಟ್ವಿ ಅಂತಂದ್ರೆ ಸಮಾಜದಲ್ಲಿ ನಿಮ್ಮೆಲ್ಲರ ಒಳಿತಿಗಾಗಿ ಅಥವಾ ಅಭಿವೃದ್ಧಿಗಾಗಿ ಬದಲಾವಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇದನ್ನು ನಾವೆಲ್ಲರೂ ಜೊತೆಗೂಡಿ ಯೋಚಿಸಬೇಕಾಗಿದೆ. ನಮಸ್ಕಾರ.